224 ಜನಕ್ಕೂ ಹನಿ ಟ್ರ್ಯಾಪ್ ಆಗಿದೆ ಅಂತಾರೆ. ಚಲವಾದಿ ನಾರಾಯಣ ಸ್ವಾಮಿ ಅವರಿಗೂ ಪ್ರಯತ್ನಗಳಾಗಿದೆ. ಹನಿ ಟ್ರ್ಯಾಪ್ ಬಗ್ಗೆ ತಮಗೇನಾದ್ರು ಅನುಭವಕ್ಕೆ ಬಂದಿದೆಯಾ ಅಂತ? 224 ಶಾಸಕರು, ನಾನು ಅದರಿಂದ ಹೊರಗಡೆ ಇದ್ದೀನಿ. ಪರಿಷತ್ನಲ್ಲಿ ಇದಾಗಿಲ್ವಲ್ಲ, ತಮಗೂ ಏನಾದ್ರು ಆಗಿದೆ, ಅನುಭವಕ್ಕೆ ಬಂದಿದ್ಯಾ? ಇಲ್ಲ, ನಮ್ಗೆ ಅಂತದ್ದೇನು ಬರಲ್ಲ. ನನ್ನ ಭವಿಷ್ಯ ಯಾರು ಅಂತವರು ಹತ್ರಕ್ಕೆ ಬರೋದೇ ಇಲ್ಲ ನನ್ನ ಹತ್ರ. ಯಾಕಂದ್ರೆ ನಾವೊಂಥರ ಬೆಂಕಿ ಇದ್ದಂಗೆ, ಹತ್ರಕ್ಕೆ ಬಂದವೆಲ್ಲ ಸುಟ್ಟೋಗ್ತವೆ, ಬರಲ್ಲ ಯಾರು. ನೋಡಿ, ತುಂಬಾ ದಿವಸ ಇದನ್ನ ಗುಟ್ಟಾಗಿ ಇಟ್ಕೊಳಕ್ ಆಗಲ್ಲ, ಬಂದೇ ಬರ್ತದೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಎಲ್ಲ ಹೊರಗಡೆ ಬರ್ತದೆ. ಮತ್ತೊಂದು ಸಾರಿ ನಾನು ಮೈಸೂರಿಗೆ ಬರೋಷ್ಟೊತ್ತಿಗೆ ಎಲ್ಲೆಲ್ಲಿ ಫ್ಯಾಕ್ಟ್ರಿಗಳಿವೆ ಅಂತ ನಿಮ್ಗೆ ಹೇಳೇ ಹೋಗ್ತೀನಿ ಬಂದು. ಉಚ್ಚಾಟನೆ ವಿಚಾರ ಇನ್ನೂ ಸಹ ಸಾಕಷ್ಟು ಜನಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅವರದ್ದು ಕ್ರಮ ಯಾವಾಗ? ನೋಡಿ, ನಾನು ಹೇಳ್ತಕ್ಕಂಥದ್ದು, ಯತ್ನಾಳ್ ಅವರು ನನಗೆ ಬಹಳ ಬೇಕಾದವರು, ಬಹಳ ಆತ್ಮೀಯರು ನನಗೆ ಅವರು. ನಾನು ಅನೇಕ ಬಾರಿ ಹೇಳಿದ್ದೀನಿ, ನೋಡಿ, ಅಂತರಂಗದ ಮಾತು ಬಹಿರಂಗವಾಗಿ, ಬಹಿರಂಗದ ಮಾತು ಅಂತರಂಗವಾಗಿ, ಅದು ವ್ಯರ್ಥ, ಮಾತಾಡಬಾರ್ದು. ಇದನ್ನು ಸ್ವಲ್ಪ ನೀವು ತಿದ್ದುಕೊಂಡ್ರೆ ನೀವು ಬಹಳ ದೊಡ್ಡ ಲೀಡರು, ದೊಡ್ಡ ಉನ್ನತ ಮಟ್ಟಕ್ಕೆ ಹೋಗ್ತೀರಿ ಅಂತ. ಅದೇನೋ ಗೊತ್ತಿಲ್ಲ, ಮುಂದೆ ಹಾಗೆ ಇರ್ತಾರೆ ಬಹಳ ಒಳ್ಳೆತನದಿಂದಾನೆ. ಎಲ್ಲ ಸಿಕ್ತೋ ಮೈಕ್ ಮುಂದೆ ನಿಂತ್ಕೊಂಡ್ರು ಅಂತಂದ್ರೆ ಅದು ಏನಾಗ್ತಾರೋ ಅವ್ರಿಗೂ ಗೊತ್ತಿಲ್ಲ ಪಾಪ. ಅವ್ರಿಗೆ ಗೊತ್ತಿಲ್ಲದೆ ಕೆಲವು ಮಾತಾಡ್ಬಿಡ್ತಾರೋ ಏನೋ ಗೊತ್ತಿಲ್ಲ. ಚಪ್ಪಾಳೆ ಹೊಡೆದಾಗ ನಾವು ಮೊದಲಿಂದ ನಾನು ಕೂಡ ಹೇಳ್ತಿದ್ದೆ, ಹೈಕಮಾಂಡ್ನವರು 4-5 ಬಾರಿ ಕರೆದು, ನೋಡಿ ಇಂಥವೆಲ್ಲ ಬೇಡ, ಪಕ್ಷದ ವಿಚಾರ ಬಿಡಿ. ಅವರು ಬೇರೆ ಪಕ್ಷದವರ ಅಥವಾ ನಡವಳಿಕೆಯನ್ನು ವಿರೋಧಿಸೋದಕ್ಕಿಂತ ನಮ್ಮ ಪಕ್ಷವನ್ನೇ ವಿರೋಧಿಸ್ತಿದ್ರು. ಇದು ಅವರಿಗೆ ಮುಳುವಾಯಿತು. ಅದು ಆಗಬಾರ್ದಾಗಿತ್ತು. ನನಗನ್ನಿಸ್ತದೆ ಇದು ಬೇರೆಯವ್ರಿಗೂ ಎಚ್ಚರಿಕೆ ಗಂಟೆ, ಬೇರೆಯವ್ರಿಗೆ ಎಚ್ಚರಿಕೆ ಗಂಟೆ. ನಮ್ಮಲ್ಲಿ ನಾಯಕರಿಂದ ಈ ಪಕ್ಷ ಉಳಿದಿಲ್ಲ, ಈ ಪಕ್ಷ ಉಳಿದಿರ್ತಕ್ಕಂಥದ್ದು ಕಾರ್ಯಕರ್ತರಿಂದ. ನಾನು ವಿರೋಧ ಪಕ್ಷದ ನಾಯಕ, ನಾನೇ ಮುಖ್ಯ ಅಲ್ಲ ಪಕ್ಷಕ್ಕೆ. ಅಶೋಕ್ ಅವರು ತಳಮನೆ ವಿರೋಧ ಪಕ್ಷದ ನಾಯಕ. ಅಶೋಕ್ ಅವರು, ನಾರಾಯಣ ಸ್ವಾಮಿ ಇದ್ರೆ ಮಾತ್ರ ಈ ಪಾರ್ಟಿ ನಡೀತದೆ ಅಂತ ಯಾರು ತಿಳ್ಕೊಳ್ಬಾರ್ದು. ಈ ಪಕ್ಷ ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರ ಮೇಲೆ ನಿಂತಿರ್ತಕ್ಕಂಥದ್ದು. ಕಾರ್ಯಕರ್ತರೇ ನಮಗೆ ಸರ್ವಸ್ವ. ನಾವು ಹಾಗಾಗಿ ಹೇಳ್ತೇವೆ, ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತು ಹೇಳೋದು, ಅಭಿಮಾನಿ ದೇವರುಗಳು ಅಂತ. ಹಂಗೆ ನಮಗೆ ಕಾರ್ಯಕರ್ತ ಅಭಿಮಾನಿ ದೇವರುಗಳು. ನಮಗೆ ಅವರಿಂದಲೇ ಈ ಪಕ್ಷ ಉಳಿದಿರ್ತಕ್ಕಂಥದ್ದು. ಇವತ್ತು ಹಿಂದುತ್ವ ಉಳಿದಿದ್ರೆ ಅವರಿಂದಲೇ. ಈ ಪಕ್ಷದಲ್ಲಿ ನಾವು 100ಕ್ಕೆ 100 ಹಿಂದುತ್ವವನ್ನ ಪರಿಪಾಲಿಸ್ತಕ್ಕಂಥವರೇ ಇರೋದು. ನಾನು ಮಾತ್ರ ಹಿಂದೂ ಹುಲಿ ಅಂತ ಯಾರು ಒಬ್ರು ಅಂದ್ಕೊಳ್ಬಾರ್ದು. ಎಲ್ರೂ ಹುಲಿಗಳು ಯಾರಿಲ್ಲ, ನಾವೆಲ್ಲ ಹುಲಿ ಅಂದ್ರೆ ಕಾಡಕ್ಕೆ ಕಳಿಸ್ಬಿಡ್ತಾರೆ. ಈಗ ಹುಲಿಗಳ ಗತಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ನಾವೆಲ್ಲರೂ ಸಹೋದರರು. ಈ ಪಕ್ಷ ಒಂದು ಸದುದ್ದೇಶಕ್ಕೆ ಕಟ್ಟಿರ್ತಕ್ಕಂಥದ್ದು. 1%, 2%, 3% ಹೀಗೆ ಬೆಳೆದು ಬರ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ ನೋಡಿ, 90%, 80%, ಈಗ ಅದೇ 5% ಬಂದಿದೆ. ಅದು ಇದು 1% ಇಂದ ಈಗ 80% ಹೋಗಿದೆ. ಪ್ರಶ್ನೆ ಅದಲ್ಲ ಸರ್. ಈಗ ಬಣಗಳಲ್ಲಿ ಗುರುತಿಸ್ಕೊಂಡಂತವ್ರು ಇವತ್ತು ಸಹ ಸಭೆ ಮಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಸೇರಿದ್ರೆ ಕೆಲವರು ನಾವು ಯತ್ನಾಳ್ ಜೊತೆಗಿದ್ದೇವೆ, ನೀವು ಒಟ್ಟಿ ಅಲ್ಲ ಅನ್ನೋ ಮಾತು ಹೇಳ್ತಿದ್ದಾರೆ. ಇನ್ನೂ ಮುಂದುವರೆದಿದ್ಯಾ ಅಂತ? ಇಲ್ಲ, ಮುಂದುವರಿಬಾರ್ದು. ಯಾಕೆ ನಾನು ಹೇಳ್ತೇನೆ ಅಂದ್ರೆ, ಒಂದು ಹೈಕಮಾಂಡ್ನ ಡಿಸಿಷನ್ ಅನ್ನ ನಾವು ವಿರೋಧ ಮಾಡೋದಿದೆಯಲ್ಲ, ಅದು ಪಕ್ಷವನ್ನ ವಿರೋಧ ಮಾಡ್ದಂಗೆನೆ. ಅದು ಈಗ ಪಕ್ಷ ಒಂದು ತೀರ್ಮಾನ ಕೊಟ್ಟಿದೆ, ಹೈಕಮಾಂಡ್, ನಾವು ಒಪ್ಪಬೇಕು. ಈಗ ಯತ್ನಾಳ್ ಅವರು ಪರ ನಾವು ಇರ್ತೀವಿ ನೋಡಿ, ಎಷ್ಟು ದಿನ ಇರಕ್ಕಾಗತ್ತೆ? ಅವರು ಹೊರಗಡೆ ಹೋದ್ಮೇಲೆ ನೀವು ಎಷ್ಟು ದಿನ ಅವ್ರ ಜೊತೆಗೆ ಇರಕ್ಕಾಗತ್ತೆ? ಅದರಿಂದಾಗಿ ತಿಳ್ಕೊಳ್ಬೇಕು. ಒಂದು ಸಮಯ ಯತ್ನಾಳ್ ಅವರಿಗೆ ಬಹಳ ಅವಕಾಶಗಳು ಕೊಟ್ಟರು, ಅದನ್ನು ತಿದ್ಕೊಳ್ಬೇಕಾಗಿತ್ತು ಅವರು. ನಾನು ಹೇಳೋದು, ಅವರು ಹೈಕಮಾಂಡ್ 2 ಸಾರಿ 3 ಸಾರಿ ನೋಟಿಸ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಕೊಟ್ಟು, ಆಯ್ತು ಇನ್ಮೇಲೆ ನಾನು ಮಾತಾಡಕ್ ಹೋಗೋದಿಲ್ಲ, ಪಕ್ಷದ ಇತಿಮಿತಿಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಮುಗ್ದೇ ಹೋಗಿತ್ತಲ್ಲ. ಅಷ್ಟವ್ರು ಹೇಳಿದ್ರೆ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಇದ್ವಿ. ಬಟ್ ಒಂದು ಸಾರಿ ಪಕ್ಷದ ತೀರ್ಮಾನ ಆದ್ಮೇಲೆ ನಾವು ಪಕ್ಷದ ತೀರ್ಮಾನವನ್ನು ಒಪ್ಪಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.